ಶ್ರೀನಿವಾಸಪುರ ವಿಎಸ್ಎಸ್ಎನ್ಗೆ ಅವಿರೋಧ ಆಯ್ಕೆ. ಶ್ರೀನಿವಾಸಪುರದ ವಿಎಸ್ಎನ್ ಆಡಳಿತ ಮಂಡಳಿ ಚುನಾವಣೆಯಲ್ಲಿ 12 ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ನಾಗರಾಜು ತಿಳಿಸಿದರು. ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಕಚೇರಿಯಲ್ಲಿ ನಡೆದ ಮುಂದಿನ 5 ವರ್ಷಗಳ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ ಗ್ರಾಮಸ್ಥರ ಒಗ್ಗಟ್ಟು ಒಮ್ಮತದಿಂದ ಕೆಲವರು ನಾಮಪತ್ರ ವಾಪಸ್ ಪಡೆದಿದ್ದು 12 ಸ್ಥಾನಕ್ಕೆ 12 ಜನರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಅವಿರೋಧವಾಗಿ ಆಯ್ಕೆಯಾದ ನಿರ್ದೇಶಕರಿಗೆ ಮುಖಂಡರು ಅಭಿನಂದನೆಯನ್ನ ಸಲ್ಲಿಸಿ ಸಂಘದ ಅಭಿವೃದ್ಧಿ ಶ್ರಮಿಸುವಂತೆ ಸಲಹೆಯನ್ನ ನೀಡಿದರು. ನಿರ್ದೇಶಕ ಮನುಗೌಡ ಮಾತನಾಡಿ, ಎಲ್ಲ ಗ್ರಾಮಸ್ಥರ ಸಹಕಾರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದೇವೆ. ರೈತರಿಗೆ ಅನುಕೂಲವಾಗುವ ಸರ್ಕಾರದ ಸೌಲಭ್ಯಗಳನ್ನು ರೈತರಿಗೆ ತಲುಪಿಸುವ ನಿಟ್ಟಿನಲ್ಲಿ ಪಕ್ಷಾತೀತವಾಗಿ ಕೆಲಸ ಮಾಡ್ತೇವೆ ಎಂದರು. ಅವರೆಲ್ಲ ಈ ಒಂದು ಸಂಘನ ಸ್ಥಾಪನೆ ಮಾಡಲಿಕ್ಕೆ ಅವರಿಗೆ ಕೊಡುಗೆ ನೀಡಿದ್ರು. ಅದು ಸಹ ಸಂಘವನ್ನು ಬೆಳ್ಕೊಂಡು ಆ ಸಂಘದಲ್ಲಿ ಯಾವುದೇ ರೀತಿ ರಾಜಕೀಯ ನಡೆದಂಗೆ, ನಮ್ಮ ಹರೀಶ್ ಹೇಳಿದಂಗೆ ಯಾವುದೇ ರಾಜಕೀಯ ನಡೆದಂಗೆ ಇನಾಮನೆ ರೀತಿಯಲ್ಲಿ ಬರ್ತೈತೆ. ನಮ್ಮಲ್ಲಿ ಯಾವುದೇ ವೈಷಮ್ಯ ಭೇದ ಭಾವ ಮತ್ತೆ ಇಲ್ಲ. ಎಲ್ಲರೂ ಕೂತ್ಕೊಂಡು ಒಂದು ಅಣ್ತಮ್ಮದಿರು ಭಾಗ ಮಾಡ್ಕೊಂಡಂಗೆ ನಾವು ಒಂಥರ ಕೂತ್ಕೊಂಡು ಮಾತಾಡ್ಕೋತೀವಿ. ರಾಜಕೀಯ ಮಾಡಲ್ಲ, ಯಾಕೆಂದರೆ ಸರ್ಕಾರ ತತ್ವ ಅದಿರಲ್ಲ ಅಂತ ಹೇಳ್ತೀವಿ. ಅವ್ರ ನೇತೃತ್ವದಲ್ಲಿ ಇವತ್ತೆಲ್ಲ ಮುಗ್ದಿದೆ. ಏನು ಸಂಘದ ಬೆಳವಣಿಗೆ ನಾನು ಪ್ರಪ್ರಥಮ ಬಾರಿಗೆ ಈ ಒಂದು ಸಂಘದ ನಿರ್ದೇಶಕನಾಗಿದ್ದೇನೆ. ನನಗೆ ಇದು ಮೊದಲ ಚುನಾವಣೆ. ಅದರಲ್ಲಿ ನನ್ನನ್ನು ಅವಿರೋಧ ಆಯ್ಕೆ ಮಾಡಿದರೆ ನನ್ನ ಕ್ಷೇತ್ರದ ಮತದವರಿಗೆ ಮತ್ತು ನನ್ನ ಹಿರಿಯ ಮುಖಂಡರಿಗೆ ಎಲ್ಲರಿಗೂ ಸಹ ನಾನು ಮೊದಲನೇ ಬಾರಿಗೆ ಅವ್ರಿಗೆ ಒಂದು ಸ್ವಾಗತ ಹೇಳ್ತೀನಿ, ಶುಭಾಶಯ ಅವ್ರಿಗೆ ಹೇಳ್ತೀನಿ. ವಿಶ್ವಾಸದಿಂದ ನನಗೆ ಮಾಡಿದ್ದಾರೆ. ಅವ್ರಿಗೂ ನಾನು ಹೃದಯಪೂರ್ವಕವಾಗಿ ಒಂದನ್ನು ಹೇಳ್ತೀನಿ. ಆಮೇಲೆ ಈ ಸಂಘದ ವಿಚಾರ ಬಂದಾಗ, ಸಂಘದಲ್ಲಿ ಏನು ನಮ್ಮ ಕ್ಷೇತ್ರ ಕಮ್ಮಿ ಇದೆ. ಏನು ನಾನು 3-4 ಗ್ರಾಮ ಹೊರತೆ ಬರೋದು, ಬೇರೆ ಪಂಚಾಯತಿ ಥರ ದೊಡ್ಡದು ಊರುಗಳಿಲ್ಲ. 4 ಗ್ರಾಮಗಳಿದೆ. ಕೃಷಿಕರು ಕಮ್ಮಿ ಇಲ್ಲೆಲ್ಲ. ನೀವೇ ನೋಡಿದ್ರೆ ಲೆವೆಟ್ ಎಲ್ಲ ಜಾಸ್ತಿ ಆಗಿದೆ. ಏನು ಕೃಷಿ ಮಾಡ್ತಕ್ಕಂಥ ಭೂಮಿ ಕಮ್ಮಿ ಆಗಿದೆ. ಅದರಿಂದ ಸಾಲ ನೀಡ್ತಕ್ಕಂಥದ್ದು ಸ್ವಲ್ಪ ಕಮ್ಮಿ ಆಗಿದೆ. ಆದರೂ ಸಹ ಇವತ್ತು 2 ಕೋಟಿ ಸಾಲ ಕೊಟ್ಟಿದ್ದಾರೆ. ಏನು ಇವತ್ತು ಒಂದು ಬಾಡಿ ಬಂದಿದ್ದೀವಿ, ಈ ಒಂದು ಮಂಡಳಿ ಬಂದಿದೆ. ಅದ್ರ ಜೊತೆ ಕೂತ್ಕೊಂಡು ನಾವೆಲ್ಲರೂ ಸಹ ಸಂಘದ ಅಭಿವೃದ್ಧಿಗೆ ಮತ್ತೊಮ್ಮೆ ಶ್ರಮ ಪಡ್ತೀವಿ. ಸಂಘದ ಬೆಳೆಸೋಲಿಕ್ಕೆ ನಾವು ಅವಿರೋಧವಾಗಿ ಶ್ರಮಿಸ್ತೀವಿ ಅಂತ ಹೇಳ್ತೀವಿ. ಸರ್, ಇಲ್ಲಿ ರಾಜಕೀಯ ಬೇಡ, ಈ ಸಂಘದ ಅಭಿವೃದ್ಧಿ ಅಷ್ಟೇ. ಏನು ಈ ರೈತರು ಸಹ ರೈತರಿಗೆ ಮುಟ್ಟಬೇಕು. ಏನು ಸರ್ಕಾರದ ಮತ್ತು ಸೌಲಭ್ಯಗಳನ್ನ ನೇರವಾಗಿ ರೈತರು ಕೊಡಬೇಕು. ರೈತರನ್ನ ಎಳಿಗೆ ಬರಬೇಕು. ಮೊದಲ ಹುದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘ ಅಂದರೆ ವ್ಯವಸಾಯಗಾರರಿಗೆ, ಇಲ್ಲಾದ ಕಮರ್ಷಿಯಲ್ ಅಲ್ಲ, ಬರೀ ವ್ಯವಸಾಯಗಾರರು, ರೈತರು ಮಾತ್ರ, ರೈತರ ಕುಟುಂಬದವರು ಇಲ್ಲಿಂದ ಬೆಳವಣಿಗೆ ಆಗಬೇಕು. ಒಂದು ಸಾಲ, ಕುರಿ ಸಾಲನೋ ಮೇಕೆ ಸಾಲನೋ ಮತ್ತೊಂದು ಸಾಲನೋ ತಗೊಂಡು ಅವರು ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು. ಅದಕ್ಕೆ ಶ್ರಮ ಪಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಚುನಾವಣೆಯಲ್ಲಿ ಶ್ರೀನಿವಾಸಪುರದ ಪಂಚಾಯತ್ ಬಂದಾಗಿ ನಾನು ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ನಮ್ಮ ತಂದೆಯವರಾದ ಶಿವಶಂಕರವರು ಹಾಗೂ ನಮ್ಮ ಮಾವನವರಾದ ಎಂ ರಂಗಸ್ವಾಮಿಯವರು ಯಾವುದೇ ರಾಜಕೀಯವಾಗಿ ಚುನಾವಣೆಯಲ್ಲಿ ಪಕ್ಷ ವಿರೋಧವಾಗಿ ನಡ್ಕೊಂಡ್ರು ಸಹಕಾರ ಸಂಘದಲ್ಲಿ ಸಹಕಾರ ತತ್ವಗೋಸ್ಕರ, ಸಹಕಾರ ಸಂಘಕ್ಕೋಸ್ಕರ ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆ ಒಂದು ಹಿನ್ನೆಲೆಯಿಂದ ನಾನು ಸಹ ಈ ಒಂದು ಸಹಕಾರ ಸಂಘದಲ್ಲಿ ಎಲ್ಲರನ್ನೂ ಸಹಕಾರದಿಂದ ಎಲ್ಲರೂ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಯಾಕೆಂದರೆ ಇದು ಒಬ್ಬರಿಂದ ಆಗಿರೋದ. ಎಲ್ಲ ನನ್ನ ಗ್ರಾಮಸ್ಥರು, ಎಲ್ಲ ನನ್ನ ಹನುಮಂತಗೌಡ ಮುಖಂಡ, ಕಾಯಿಕೆರೆ, ಕೆಂಪಿನಹಳ್ಳಿ, ವರ್ಷಹಳ್ಳಿ, ಈ ಜನಾಂಗಳೆಲ್ಲರೂ ಸೇರಿಕೊಂಡು ಅವತ್ತಿಂದಲೂ ಒಂದು ಬೆಂಬಲವಾಗಿ ಒಂದು ಒಗ್ಗಟ್ಟಾಗಿ ಹೋಗಿದ್ದಾರೆ. ಅದೇ ರೀತಿ ಹೋಗ್ತಾ ಇದ್ದೀವಿ. ಮುಂದೆನೇ ಈಗ ಬಂದಿರೋ ಕಮಿಟಿ ಅದೇ ರೀತಿ ಎಲ್ಲರನ್ನೂ ಮುಂದುವರಿಸ್ಕೊಂಡು ಹೋಗಲಿ ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ.